ಮೈಸೂರು ಹುಲಿ ಅಂತ ಕರೆಯಲಾಗುತ್ತಾ ಇದ್ದಂತಹ ಟಿಪ್ಪು ಸುಲ್ತಾನರನ್ನ ಬ್ರಿಟಿಷರ ವಿರುದ್ಧ ಹೋರಾಡಿ ಮಡಿದ ಸ್ವಾತಂತ್ರ್ಯ ಹೋರಾಟಗಾರ ಅಂತಲೂ ಹೇಳ್ತಾರೆ. ಆದ್ರೆ ಟಿಪ್ಪು ಸುಲ್ತಾನ್ 1799ರಲ್ಲಿ ಶ್ರೀರಂಗಪಟ್ಟಣ ಯುದ್ಧದಲ್ಲಿ ಸಾವನ್ನಪ್ಪಿದ ನಂತರ ಅವರ ವಂಶಸ್ಥರು ಏನಾದರು? ಅವರು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ತೊಡಗಿಕೊಂಡರೆ, ತಮ್ಮ ತಂದೆಯನ್ನ ಕೊಂದ ಬ್ರಿಟಿಷರ ವಿರುದ್ಧ ಟಿಪ್ಪುವಿನ ಮಕ್ಕಳು ಸೇಡು ತೀರಿಸಿಕೊಂಡರೆ, ಇದನ್ನ ಕೇಳಿದರೆ ನಿಮಗೆ ಆಶ್ಚರ್ಯ ಆಗಬಹುದು. ಸೇಡು ತೀರಿಸಿಕೊಳ್ಳೋದು ಹಾಗಿರ್ಲಿ, ಟಿಪ್ಪುವಿನ ಮಕ್ಕಳು ತಮ್ಮ ತಂದೆಯನ್ನ ಕೊಂದು ಹಾಕಿದ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯಿಂದಲೇ ಪಿಂಚಣಿಯನ್ನ ಪಡೆದುಕೊಂಡು ಜೀವನ ನಡೆಸತೊಡಗಿದರು. ಟಿಪ್ಪು ಸುಲ್ತಾನ್ ಸಾವಿನ ನಂತರ ಮೊದಲಿಗೆ ಅವರ ಕುಟುಂಬಕ್ಕೆ ಉಳಿದುಕೊಳ್ಳೋದಕ್ಕೆ ವೆಲ್ಲೂರು ಕೋಟೆಯಲ್ಲಿ ವ್ಯವಸ್ಥೆ ಮಾಡಿ ಅಲ್ಲಿಯೇ ಪಿಂಚಣಿಯನ್ನ ವಿತರಣೆ ಮಾಡಲು ಪ್ರಾರಂಭ ಮಾಡಲಾಯಿತು. ವೆಲ್ಲೂರು ಕಮಾಂಡೆಂಟ್ ಅವರೇ ಅಲ್ಲಿ ಪೇ ಮಾಸ್ಟರ್ ಆಫ್ ದಿ ಮೈಸೂರು ಪೆನ್ಷನ್ಸ್ ಆಗಿದೆ. ಪಿಂಚಣಿ ಕೇವಲ ಟಿಪ್ಪು ಸುಲ್ತಾನ್ ಮಕ್ಕಳಿಗೆ ಮಾತ್ರ ಕೊಡ್ತಾ ಇರಲಿಲ್ಲ. ಟಿಪ್ಪು ಸುಲ್ತಾನನ ವಿಧವೆ ಹೆಂಡತಿಯರು, ಪುತ್ರಿಯರು, ಮೊಮ್ಮಕ್ಕಳು, ಟಿಪ್ಪುವಿನ ತಂದೆ ಹೈದರಾಲಿಯ ಕುಟುಂಬದ ಕೆಲವು ಸದಸ್ಯರು, ಅವರ ಇತರ ಅವಲಂಬಿತರು ಕೂಡ ಬ್ರಿಟಿಷರು ಕೊಡ್ತಾ ಇದ್ದಂತಹ ಪಿಂಚಣಿಯಿಂದಲೇ ಬದುಕು ನಡೆಸ್ತಾ ಇದ್ರು. ಹೀಗೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಪಿಂಚಣಿ ಪಡೆದುಕೊಳ್ತಾ ಇದ್ದಂತಹ ಪ್ರತಿಯೊಬ್ಬ ಟಿಪ್ಪು ವಂಶಸ್ಥರ ಹೆಸರುಗಳು ಕೂಡ ಬ್ರಿಟಿಷ್ ದಾಖಲೆಗಳಲ್ಲಿ ಈಗಲೂ ಸಿಗುತ್ತೆ. ಅದರಲ್ಲಿ 1807 ಮತ್ತು 1860 ಪರಿಷ್ಕೃತ ಫಲಾನುಭವಿಗಳ ಪಟ್ಟಿ ಕೂಡ ಇದೆ. ಹಾಗಾದ್ರೆ ಈಸ್ಟ್ ಇಂಡಿಯಾ ಕಂಪನಿ ಟಿಪ್ಪು ವಂಶಸ್ಥರಿಗೆ ಪಿಂಚಣಿ ರೂಪದಲ್ಲಿ ಎಷ್ಟು ಹಣ ಕೊಡ್ತಾ ಇತ್ತು? ಈ ಪ್ರಶ್ನೆ ಎದುರಾಗುತ್ತದೆ. ಅದು ಪ್ರತಿಯೊಬ್ಬರಿಗೂ ಕೂಡ ಒಂದೇ ಮೊತ್ತ ಆಗಿರಲಿಲ್ಲ. ಟಿಪ್ಪು ಸುಲ್ತಾನ್ ಜೊತೆಗಿನ ಅವರ ಸಂಬಂಧವನ್ನು ಆಧರಿಸಿ ಇಂತಿಂತವರಿಗೆ ಇಂತಿಷ್ಟು ಪಿಂಚಣಿ ಅಂತ ಈಸ್ಟ್ ಇಂಡಿಯಾ ಕಂಪನಿ ನಿಗದಿಪಡಿಸಿತ್ತು. ಮಕ್ಕಳಿಗೆ ಹೆಚ್ಚು, ಹೆಂಡತಿಯರಿಗೆ ಸ್ವಲ್ಪ ಕಡಿಮೆ, ಚಿಕ್ಕಪ್ಪ, ದೊಡ್ಡಪ್ಪ, ಸೋದರ ಮಾವ ಮುಂತಾದವರಿಗೆ ಇನ್ನೂ ಸ್ವಲ್ಪ ಕಡಿಮೆ. ಹೀಗೆ ಇವರೆಲ್ಲರಿಗೂ ಸೇರಿಸಿ ಟಿಪ್ಪುವಿನ ಒಟ್ಟು ಕುಟುಂಬಕ್ಕಾಗಿ ಬ್ರಿಟಿಷರು ಮೀಸಲಿಟ್ಟ ಮೊತ್ತ ಕೇಳಿದರೆ ಮಾತ್ರ ನೀವು ಗಾಬರಿ ಆಗ್ತೀರಿ. 1860 ದಾಖಲೆಗಳ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿ ಟಿಪ್ಪು ಸುಲ್ತಾನ್ ಕುಟುಂಬದ ಪಿಂಚಣಿಗಾಗಿ ಒಂದು ವರ್ಷಕ್ಕೆ ಮೀಸಲಿಟ್ಟಿದ್ದ ಮೊತ್ತ ಎಷ್ಟು ಗೊತ್ತಾ? 70,000 ಪೌಂಡ್. ಮೊದಲೇ ಹೇಳಿದ ಹಾಗೆ ಪ್ರಾರಂಭದಲ್ಲಿ ಟಿಪ್ಪು ಕುಟುಂಬ ಸದಸ್ಯರಿಗೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಮಾಸಿಕ ಪಿಂಚಣಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಂತರ 1850, 1860 ದಶಕದಲ್ಲಿ ಅವರು ಅದನ್ನ ಒಂದು ಶಾಶ್ವತ ನಿಧಿಯಾಗಿ ಪರಿವರ್ತಿಸಿದರು. ಅದಕ್ಕಾಗಿ ಒಂದು ದೊಡ್ಡ ನಿಧಿಯನ್ನು ತೆಗೆದಿರಿಸಿದ್ರು. ಆ ನಿಧಿಯಿಂದ ನೇರವಾಗಿ ವರ್ಷಕ್ಕೆ ಇಷ್ಟಿಷ್ಟು ಆದಾಯ ದೊರೆಯುವ ರೀತಿಯಲ್ಲಿ ವ್ಯವಸ್ಥೆಯನ್ನ ಬ್ರಿಟಿಷರು ಮಾಡಿದರು. 1859-60 ವರ್ಷದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಟಿಪ್ಪುವಿನ ಇಡೀ ಕುಟುಂಬಕ್ಕೆ 28,022 ಪೌಂಡ್ಗಳಷ್ಟು ಮೊತ್ತವನ್ನ ಮಾತ್ರ ಪಿಂಚಣಿಯಾಗಿ ಕೊಟ್ಟಿತ್ತು. ಇಷ್ಟು ದೊಡ್ಡ ಕುಟುಂಬಕ್ಕೆ ಇಷ್ಟು ಸಣ್ಣ ಮೊತ್ತ ಏನೇನೂ ಸಾಲಿಕ್ಕಿಲ್ಲ ಅಂತ ಟಿಪ್ಪುವಿನ ಮಕ್ಕಳಲ್ಲಿ ಒಬ್ಬರಾಗಿದ್ದಂತಹ ಗುಲಾಂ ಮೊಹಮ್ಮದ್ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆದು ತಮಗೆ ಕೊಡ್ತಾ ಇದ್ದಂತಹ ಪಿಂಚಣಿಯನ್ನ ಹೆಚ್ಚಿಸಬೇಕು ಅಂತ ಬೇಡಿಕೊಂಡಿದ್ದ. ಅಷ್ಟೇ ಅಲ್ಲದೆ 2 ಸಾರಿ ಇಂಗ್ಲೆಂಡಿಗೆ ಹೋಗಿ ರಾಣಿ ವಿಕ್ಟೋರಿಯಾ ಅವರಿಗೆ ನೇರವಾಗಿ ಮನವಿಯನ್ನ ಕೊಟ್ಟು ಬಂದಿದ್ದ. ಆ ಮನವಿಗೆ ಸ್ಪಂದಿಸಿದ ಬ್ರಿಟಿಷರು ಟಿಪ್ಪು ಸುಲ್ತಾನ್ ಕುಟುಂಬಕ್ಕೆ ವರ್ಷಕ್ಕೆ 5,20,000 ಪೌಂಡ್ ಅನ್ನ ಮೀಸಲಿಡೋದಾಗಿ 1861ರಲ್ಲಿ ಬ್ರಿಟಿಷ್ ಸಂಸತ್ತಿನಲ್ಲೇ ಘೋಷಿಸಲಾಯಿತು. ಹೀಗೆ ಟಿಪ್ಪು ಸುಲ್ತಾನ್ ವಂಶಸ್ಥರು ಪಡೆದುಕೊಳ್ತಾ ಇದ್ದಂತಹ ಪಿಂಚಣಿ ವ್ಯವಸ್ಥೆ 1799ರಿಂದ ಹಿಡಿದು 1947ರವರೆಗೂ, ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವವರೆಗೂ ಮುಂದುವರೆದಿತ್ತು. ಬ್ರಿಟಿಷ್ ಲೈಬ್ರರಿಯಲ್ಲಿ ಸಿಗುವ ಅಧಿಕೃತ ದಾಖಲೆಗಳ ಪ್ರಕಾರ ಟಿಪ್ಪು ಕುಟುಂಬಸ್ಥರು ಸುಮಾರು 1.5 ಶತಮಾನಗಳ ಕಾಲ ಬ್ರಿಟಿಷರು ಕೊಡ್ತಾ ಇದ್ದಂತಹ ಪಿಂಚಣಿಯಿಂದಲೇ ಬದುಕನ್ನ ಸಾಗಿಸ್ತಾ ಇದ್ರು. ಇತಿಹಾಸದ ಗರ್ಭದಲ್ಲಿ ನಮಗೆ ಹೇಳಿಕೊಡದ ಎಷ್ಟೆಲ್ಲ ವಿಷಯಗಳು ಅಡಗಿರುತ್ತೆ ಅಲ್ವಾ?